ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಒಂದು ವೆರಿ ಬ್ಯಾಡ್ ಸುದ್ದಿ ಏನಂದರೆ, ಇಸ್ರೇಲ್ ಸೈನಿಕರು ಆವರ್ತ ಚೆಕ್ ಪೋಸ್ಟ್ನಲ್ಲಿ ಗಂಭೀರ ಇದ್ದಂತಹ 6 ತಿಂಗಳ ಗರ್ಭಿಣಿ ಪ್ಯಾಲೆಸ್ತೀನ್ ಮಹಿಳೆಯನ್ನು ಸಾಗಿಸ್ತಿದ್ದ ಆಂಬುಲೆನ್ಸ್ನ 30 ನಿಮಿಷ ತಡೆದಿದ್ದಾರೆ. ತಡೆದ ನಂತರ ಅವ್ರೇನು ನೋಡಿದ್ದಾರೆ ಅಂದರೆ, ಆಂಬುಲೆನ್ಸ್ ಎಂಜಿನ್ ಮತ್ತು ಅದರೊಳಗಿನ ಏನು ಮೆಡಿಕಲ್ ಎಕ್ವಿಪ್ಮೆಂಟ್ ಇರ್ತವೆ ಅವನ್ನೆಲ್ಲ ಆಫ್ ಮಾಡೋಕ್ಕೆ ಹೇಳಿದ್ದಾರೆ. ಆಫ್ ಮಾಡಿದ್ದಾರೆ. ಈ ವಿಳಂಬದ ನಡುವೆ ಏನಾಗುತ್ತೆ ಅಂದರೆ, ಮಹಿಳೆ ಆಂಬುಲೆನ್ಸ್ನಲ್ಲಿ ಹೆರಿಗೆ ಆಗುತ್ತೆ. ಹೆರಿಗೆ ಆಗಿ ಮಗು ಸತ್ತೋಗೋ ರೀತಿಯಲ್ಲಿ ಜನ್ಮ ನೀಡ್ತಾಳೆ ತಾಯಿ. ನಂತರ ವೈದ್ಯರು ತುರ್ತು ಅಂದರೆ ಎಮರ್ಜೆನ್ಸಿ ಆಪ್ರೇಷನ್ ಮಾಡಿ ತಾಯಿನ ಉಳಿಸ್ತಾರೆ. ಇದು ಇಸ್ರೇಲ್ ಸೈನ್ಯ ಮಾಡಿರ್ತಕ್ಕಂಥ ಒಂದು ಅವಾಂತರ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ. ಇರಾನ್ನ ನಾಯಕತ್ವ ನಂಬಲಾರದಷ್ಟು ದ್ವಂದ್ವ ನೀತಿಯನ್ನು ಅನುಸರಿಸ್ತಿದೆ. ಅವರು ಸಭೆ ನಡೆಸಲು ಕೇಳ್ತಾರೆ, ಕೆಲವರು ಅದನ್ನು ಬೇಡಿಕೊಳ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಮಾತುಕತೆಗಳು ಆರಂಭವಾಗಿವೆ. ಮುಂದಿನ ದಿನಗಳಲ್ಲಿಯೇ ಇನ್ನಷ್ಟು ಸಭೆಗಳು ನಡೀತವೆ. ಆದರೆ ಸಾರ್ವಜನಿಕವಾಗಿ ಮತ್ತು ಹೆಮ್ಮೆಯಿಂದ ಅವರು ಯಾವುದೇ ಮಾತುಕತೆ ನಡೀತಿಲ್ಲ ಅಂತ ಹೇಳ್ತಾರೆ. ಯಾವುದೇ ಚರ್ಚೆ ಇಲ್ಲ, ತಾವು ಕೇವಲ ಒಮಾನ್ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದೀವಿ ಅಂತ ಹೇಳ್ತಾರೆ. ನಂತರ ಅವರು ಎಂದಿನಂತೆ ಹರ್ಮುಜ್ ಜಲಸಂಧಿ ಮೇಲೆ ತಮ್ಮ ಬಲಿಷ್ಠ ನಿಯಂತ್ರಣವಿದೆ ಎಂದು ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಅದು ಈಗಾಗಲೇ ಸಂಪೂರ್ಣ ಅಮೆರಿಕದ ನೌಕಾಪಡೆಯ ನಿಯಂತ್ರಣದಲ್ಲಿದೆ ಅಂತ ಟ್ರಂಪ್ ಹೇಳ್ತಾರೆ. ಕೆಲವರು ಇದನ್ನು ಅವರು ಯಾವ ಥರ ಡಿಸ್ಕ್ರೈಬ್ ಮಾಡ್ಕೊತಾರೆ ತಮ್ಮ ಇದನ್ನು ನೌಕಾಪಡೆನ ಅಂತಂದರೆ, ಒಂದು ಬ್ಲಾಕೇಡ್ ಅಂತ ಕರೀತಾರೆ ಕೆಲವರು. ಕೆಲವರು ಯುನೈಟೆಡ್ ಸ್ಟೇಟ್ಸ್ ವಾಲ್ ಆಫ್ ಸ್ಟೀಲ್ ಅಂತ ಕರೀತಾರೆ. ಅಂದರೆ ಅಮೆರಿಕದ ಉಕ್ಕಿನ ಗೋಡೆ ಅಂತ ಕರೀತಾರೆ ಅಂತ ಹೇಳ್ಕೊತಾರೆ. ತಾವು ಅನುಮತಿಸದಿದ್ದರೆ ಇರಾನ್ಗೆ ಏನೂ ತಲುಪುವುದಿಲ್ಲ, ಒಂದು ಒಪ್ಪಂದ ಆಗಲಿ ಅಥವಾ ಸಂಪೂರ್ಣ ಶರಣಾಗತಿ ಆಗಲಿ ಅಂತ ಟ್ರಂಪ್ ಈ ಟೈಮಲ್ಲಿ ಟ್ವೀಟ್ ಮಾಡಿದ್ದಾರೆ. ಇರಾನ್ ಇದನ್ನು ಒಪ್ಪಿಕೊಳ್ಳಲಿ ಅಥವಾ ಒಪ್ಪಿಕೊಳ್ಳದಿರಲಿ, ಹಲವು ದಶಕಗಳಿಂದ ಅವರೇ ಸೃಷ್ಟಿಸಿರುವ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ನಾವು ವಾಸ್ತವವಾಗಿ ಮಾತುಕತೆ ನಡೆಸ್ತಿದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಇರಾನ್ ಸೈಡ್ ಬಂದರೆ, ಇರಾನ್ ಮಾರ್ಗವನ್ನು ಹೊರತುಪಡಿಸಿ ಹರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಪರ್ಯಾಯ ಮಾರ್ಗವನ್ನು ಅನುಮತಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇರಾನ್ನ ಮೇಜರ್ ಜನರಲ್ ರೆಜಾಯ್ ಅವರು ಏನು ಹೇಳಿದ್ದಾರೆ ಅಂದರೆ, ಉಕ್ರೇನ್ನ 3 ಸ್ಥಳಗಳ ಮೇಲೆ ದಾಳಿ ನಡೆಸಲು ನಾವು ರೆಡಿಯಾಗಿದ್ವಿ, ಆದರೆ ಉಕ್ರೇನ್ ಸಮಯಾಚಿಸಿದ ನಂತರ ಆ ದಾಳಿಯನ್ನು ರದ್ದುಗೊಳಿಸಿದ್ದೇವೆ ಅಂತ ರೆಜಾ ಹೇಳಿದ್ದಾರೆ. ಇನ್ನೂ ಮುಂದುವರಿಸಿ, ಸೌದಿ ಅರೇಬಿಯಾದ ಒಬ್ಬ ಅಧಿಕಾರಿ ನಮ್ಮ ವಿದೇಶಾಂಗ ಸಚಿವಾಲಯದ ಅಧಿಕಾರಿಯನ್ನು ಸಂಪರ್ಕಿಸಿ ಇರಾಕ್ ಮೇಲಿನ ದಾಳಿಯಲ್ಲಿ ತಮ್ಮ ದೇಶದ ಯಾವುದೇ ಪಾತ್ರವಿಲ್ಲ ಎಂದು ತಿಳಿಸಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅಮೆರಿಕ ತನ್ನ ದಾಳಿಗಳನ್ನು ನಿಲ್ಲಿಸಿದ ನಂತರವೂ ಪರಿಸ್ಥಿತಿಯ ಗಂಭೀರತೆ ಅವರಿಗೆ ಅರ್ಥವಾಗಲಿ ಅಂತ ನಾವು ಇನ್ನೂ 2 ದಿನಗಳ ಕಾಲ ದಾಳಿಗಳನ್ನು ಮುಂದುವರಿಸ್ತಿದ್ದೇವೆ ಅಂತ ಫಾರ್ಸ್ ನ್ಯೂಸ್ಗೆ ರೆಜಾಯ್ ಅವರು ಹೇಳಿದ್ದಾರೆ. ಇನ್ನು ಹರ್ಮುಜ್ ಜಲಸಂಧಿಯಲ್ಲಿ 2ನೇ ಸಾಗಾಣಿಕೆ ಮಾರ್ಗ ತೆರೆಯಲು ನಾವು ಯಾವುದೇ ಸಂದರ್ಭದಲ್ಲೂ ಅವಕಾಶ ನೀಡೋದಿಲ್ಲ. ಆ ಉದ್ದೇಶಕ್ಕಾಗಿ ಹರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆಗಳು ಅಥವಾ ಸೇನಾಪಡೆಗಳನ್ನು ತಂದರೆ ನಾವು ಅವುಗಳನ್ನು ಗುರಿಯಾಗಿಸಿ ದಾಳಿ ನಡೆಸ್ತೇವೆ ಅಂತ ಮೇಜರ್ ಜನರಲ್ ರೆಜಾಯ್ ಅವರು ಈ ಸಮಯದಲ್ಲಿ ಹೇಳಿದ್ದಾರೆ. ಇನ್ನು ಇದರ ಮಧ್ಯೆ ದುಬೈ ವಿಶ್ವದ 2ನೇ ಅತ್ಯಂತ ಸ್ಮಾರ್ಟ್ ನಗರ ಆಗಿದೆ. ದುಬೈ ಈಗ ವಿಶ್ವದ 2ನೇ ಅತ್ಯಂತ ಸ್ಮಾರ್ಟ್ ನಗರ ಎಂಬ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಮೂಲಕ ನ್ಯೂಯಾರ್ಕ್ ನಗರವನ್ನು ಹಿಂದಿಕ್ಕಿದ್ದು ನ್ಯೂಯಾರ್ಕ್ ನಗರನ ಹಿಂದಿಕ್ಕಿದೆ. ಲಂಡನ್ ಆದಮೇಲೆ ಇದು 2ನೇ ಸ್ಥಾನ ಹೊಂದಿದೆ. ಈ ನಗರಗಳಲ್ಲಿ ಯಾಕೆ ಈ ರೀತಿ ಸ್ಥಾನ ಪಡ್ಕೊಂಡಿದೆ ಅಂತ ಅಂದರೆ, ಈ ನಗರಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ AI ಹಾಗೂ ಡಿಜಿಟಲ್ ಸೇವೆಗಳ ಬಳಕೆ ನಿವಾಸಿಗಳು ಮತ್ತು ಉದ್ಯಮಗಳಿಗೆ ಜೀವನವನ್ನು ಎಷ್ಟು ಸುಲಭಗೊಳಿಸುತ್ತದೆ ಎಂಬ ಮಾನದಂಡಗಳ ಆಧಾರದ ಮೇಲೆ ಈ ರ್ಯಾಂಕ್ನ ನೀಡಿದ್ದಾರೆ. ಇನ್ನು CBS ವರದಿ, ಅಮೆರಿಕದ ಅಧಿಕಾರಿಗಳು CBS ವರದಿಗೆ ಏನು ರಿಪೋರ್ಟ್ ಮಾಡಿದ್ದಾರೆ ಅಂತಂದರೆ, ಅಮೆರಿಕದ ಅಧಿಕಾರಿಗಳ ಪ್ರಕಾರ ಟ್ರಂಪ್ ಹೇಳಿಕೆ ಏನೇ ಇದ್ದರೂ ಇರಾನ್ ಜೊತೆ ಹೊಸ ಅಧಿಕೃತ ಮಾತುಕತೆಗಳನ್ನು ನಿಗದಿಪಡಿಸಲಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮಧ್ಯವರ್ತಿಗಳ ಮೂಲಕ ಸಂಪರ್ಕಗಳು ಮುಂದುವರೆದಿವೆ ಎಂದು ತಿಳಿಸಿದ್ದಾರೆ. ಇನ್ನು ಟ್ರಂಪು ಇನ್ನೊಂದು ಸೈಡ್ ಏನು ಹೇಳ್ತಾರೆ ಅಂತಂದರೆ, ವೆನೆಜುವೆಲಾ ಜೊತೆ ನಮಗೆ
ಸಂಘರ್ಷವು ಉತ್ತಮ ರೀತಿಯಲ್ಲಿ ಕೊನೆಗೊಂಡಿತು. ಈಗ ಇರಾನ್ ಜೊತೆ ಇರುವ ಪರಿಸ್ಥಿತಿಯು ತುಂಬ ಉತ್ತಮ ದಿಕ್ಕಿನಲ್ಲಿ ಸಾಗುತ್ತಿದೆ ಅಂತ ಹೇಳ್ತಾರೆ. ಇನ್ನು ವರದಿಗಾರರು ಒಂದು ಕ್ವಶನ್ ಮಾಡ್ತಾರೆ, ಇರಾನ್ ಜೊತೆಗಿನ ಮಾತುಕತೆಗಳು ಈಗ ಸ್ಥಗಿತಗೊಂಡಿವೆ ಅಂತ ಅನ್ನೋದಕ್ಕೆ ಅವರು ಏನು ಆನ್ಸರ್ ಮಾಡ್ತಾರೆ ಟ್ರಂಪು ಅಂತಂದರೆ, ಇಲ್ಲ, ಅವು ಈ ಕ್ಷಣವೂ ನಡೆಯುತ್ತಿದೆ. ಈ ಬಾರಿ ಅವರು ಮಾತುಕತೆ ನಡೆಯುತ್ತಿದೆ ಎಂಬುದನ್ನು ನಿರಾಕರಿಸ್ತಿಲ್ಲ. ಆದರೆ ಯಾವಾಗ ಮಾತುಕತೆ ನಡೆಯುತ್ತದೆಯೋ ಆಗ ಅದನ್ನು ಬಹಿರಂಗವಾಗಿ ಹೇಳಲು ಅವರಿಗೆ ಇಷ್ಟವಿರುವುದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಇವರೇ ಹೇಳ್ತಾರೆ. ಅವ್ರದ್ದು ರಿಪೋರ್ಟು ಇವನೇ ಕೊಡ್ತಾನೆ, ಇವನದು ರಿಪೋರ್ಟ್ ಇವನೇ ಕೊಡ್ತಾನೆ. ಆ ರೀತಿ ಇದೆ ಟ್ರಂಪ್ ಇರಾನ್ ಕುರಿತು ಒಳ್ಳೆಯ ಒಪ್ಪಂದಕ್ಕೆ ಸಹಿ ಹಾಕಿಕೊಳ್ಳಲು ಇದು ಇರಾನ್ಗೆ ಕೊನೆಯ ಅವಕಾಶ ಅಂತ ಹೇಳ್ತಾರೆ. ಮಾತುಕತೆಗಳ ಬೇಗನೆ ಅಂತ್ಯಗೊಳ್ಳುತ್ತವೆ, ಒಪ್ಪಂದವಾಗಲಿ ಅಥವಾ ಬೇರೆ ರೀತಿಯಾಗಲಿ. ಇದು ಅಷ್ಟೇನು ಸಂಕೀರ್ಣ ವಿಷಯವಲ್ಲ. ಮೊದಲು ಹರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ತೆರೆಯುವ ಬಗ್ಗೆ ಮಾತನಾಡ್ತೀವಿ ಅಂತ ಟ್ರಂಪ್ ಈ ಟೈಮಲ್ಲಿ ಹೇಳಿದ್ದಾರೆ. ಅದಾದ ನಂತರ ಇರಾನ್ ಅಣು ಸಾಮರ್ಥ್ಯದ ಕುರಿತು ನಾವು ಚರ್ಚಿಸ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಹರ್ಮುಜ್ ಜಲಸಂಧಿಯ ಶುಲ್ಕದ ಬಗ್ಗೆ ಮಾತಾಡಿರೋ ಟ್ರಂಪ್ ಏನು ಹೇಳಿದ್ದಾರೆ ಅಂದರೆ, ಇರಾನ್ಗೆ ಶುಲ್ಕ ವಸೂಲಿ ಮಾಡಲು ನಾವು ಅವಕಾಶ ನೀಡೋದಿಲ್ಲ. ಯಾರಾದರೂ ಶುಲ್ಕ ವಸೂಲಿ ಮಾಡಬೇಕಾದ್ರೆ ಅದು ನಾವೇ ಮಾಡ್ತೇವೆ ಅಂತ ಈ ಟೈಮಲ್ಲಿ ಹೇಳಿದ್ದಾರೆ. ಆ ಪ್ರದೇಶದ ಮೇಲೆ ನಮ್ಮ ಸಂಪೂರ್ಣ ಹಿಡ್ತಾ ಇದೆ ಅಂತ ಹೇಳ್ತಾರೆ. ಟ್ರಂಪ್ ಮತ್ತೆ ಮುಂದುವರೆದು ಏನು ಹೇಳ್ತಾರೆ ಅಂದರೆ, ನಿರ್ಣಾಯಕ ಕ್ರಮ ಕೈಗೊಳ್ಳುವ ಮೊದಲು ಇರಾನ್ಗೆ ಕೊನೆಯ ಅವಕಾಶ ನೀಡಲು ನಾನು ಬಯಸ್ತೀನಿ. ಅವರು ವಿವೇಕದಿಂದ ನಡೆದುಕೊಳ್ಳುತ್ತಾರೆ ಎಂದು ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಟ್ರಂಪ್ ಅವರು ಮುಂದೆ ಮುಂದುವರಿತಾ ಏನು ಹೇಳ್ತಾರೆ ಅಂದರೆ, ಅವರು ನನಗೆ ಕರೆ ಮಾಡಿ ದಯವಿಟ್ಟು ದಾಳಿ ಮಾಡಬೇಡಿ, ನಾವು ಒಪ್ಪಂದ ಮಾಡಿಕೊಳ್ತೇವೆ ಎಂದು ಹೇಳಿದರು ಅಂತ ಹೇಳ್ತಾರೆ. ಅದೇ ನಿಜವಾದ ಸತ್ಯ ಮತ್ತು ಎಲ್ಲರಿಗೂ ಅದು ತಿಳಿದಿದೆ ಎಂದು ಅವರು ಹೇಳ್ತಾರೆ. ಈಸ್ ಇಲ್ಯೂಷನ್ ಅಂದರೆ ಒಂಥರ ಇಮ್ಯಾಜಿನೇಷನಲ್ಲೇ ಇರ್ತಾರೆ ಟ್ರಂಪ್ ಅವರು. ಅವ್ರದ್ದು ಆನ್ಸರು ಇವನೇ ಮಾಡ್ತಾನೆ, ಇವ್ರದ್ದು ಆನ್ಸರು ಇವನೇ ಮಾಡ್ತಾನೆ. ಇಲ್ಲಿಗೆ ಈ ಕ್ಷಣದ ವಿಚಾರಗಳು ಮುಕ್ತಾಯಗೊಂಡಿವೆ. ಮತ್ತಷ್ಟು ವಿಚಾರಗಳನ್ನು ತಗೊಂಡು ಬಂದು ನಿಮ್ಮ ಮುಂದೆ ಒಪ್ಪಿಸ್ತೇನೆ. ಇನ್ನು ಮತ್ತಷ್ಟು ವಿಚಾರಗಳನ್ನು ತಿಳಿಯಲು ಮಹಿವೀರ್ @KSP ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.